ಚೋರರು, ಮೋಸಗಾರರು, ವಂಚಕರು. ಪ್ರಪಂಚವನ್ನೇ ಕಾಯುವವನು ಪರಮಾತ್ಮ. ಆ ಪರಮಾತ್ಮನನ್ನೇ ಹೊತ್ತೊಯ್ಯುವ ದುರುಳರಿದ್ದಾರೆ. ಯಾರನ್ನೂ ನಂಬುವಂತಿಲ್ಲ, ಯಾರ ಸಾಮರ್ಥ್ಯವನ್ನು ಹಗುರವಾಗಿ ಕಾಣುವಂತಿಲ್ಲ. ಪರಿಸ್ಥಿತಿ ಆಗಿದೆ. ಇದೆಲ್ಲಕ್ಕೂ ಒಂದು ವ್ಯವಸ್ಥೆ ಮಾಡಲೇಬೇಕು. ಪರಮೇಶ್ವರ ದಾರಿ ತೋರು ತಂದೆ. ಓಂ ನಮಃ ಶಿವಾಯ. ಅಣ್ಣ, ಮಾಡೋದೆಲ್ಲ ಮಾಡಿ ಏನು ಗೊತ್ತಿಲ್ದವನು ಹಾಗೆ ರೂಮಲ್ಲಿ ಕೂತ್ಬಿಟ್ರೆ ನನಗೆ ಗೊತ್ತಾಗಲ್ಲ ಅಂದ್ಕೊಂಡ್ಯಾ? ನೀನು ಮಾಡಿರೋ ನಂಬಿಕೆ ದ್ರೋಹಕ್ಕೆ ಇಲ್ಲೇ ನಿನ್ನ ಕೊಚ್ಚಿ ಬಿಸಾಕೋಣ ಅನ್ನಿಸ್ತಿದೆ ಅಣ್ಣ. ಇದೇನಣ್ಣ ಇವತ್ತೆಂಥ ವಿಶೇಷವಾದ ದಿನ ಅಂತ ಗೊತ್ತಲ್ವಾ? ನೀನೀಗೆ ಒಬ್ಬನೇ ರೂಮಲ್ಲಿ ಕೂತಿದ್ಯಾ? ಕೆಳಗೆ ಬರಬಾರ್ದಾ? ಇಲ್ಲ ರುದ್ರ, ಇವತ್ತು ಯಾಕೋ ನನ್ನ ಮನಸ್ಸು ಸರಿ ಇಲ್ಲ. ನಾನು ಇಲ್ಲಿಗೂ ಬರೋದಿಲ್ಲ. ಹಾಗಂದ್ರೆ ಹೇಗಣ್ಣ? ಅಲ್ಲ, ಇವತ್ತು ಮನೆಗೆ ಶಿವಲಿಂಗ ಬಂದಿದೆ. ನೀನು ಈ ಮನೆಗೆ ಹಿರಿ ಮಗ. ನೀನೇ ಕೆಳಗೆ ಬರದೇ ಇದ್ರೆ ದೇವ್ರಿಗೆ ಅವಮಾನ ಮಾಡ್ದಂಗೆ ಹಾಗಾಗಲ್ವ ಹೇಳು? ಈ ಮನೆಗೆ ಒಳ್ಳೇದಾಗತ್ತಣ್ಣ ಹೇಳು? ಪ್ಲೀಸ್ ರುದ್ರ, ನನಗೆ ಬಲವಂತ ಮಾಡಬೇಡ. ನೀನು ಹೋಗು. ಇಲ್ಲ ಅಣ್ಣ, ನಿನಗೇನೋ ಆಗಿದೆ. ನೀನು ಇಷ್ಟ ಹಠ ಮಾಡ್ತಾ ಇದೆಯಾ ಅಂದರೆ ಏನೋ ದೊಡ್ಡ ವಿಷಯನೇ ಮುಚ್ಚಿಟ್ಟಿದ್ಯಾ ಅಂತ ಅಲ್ವಾ? ಏನೋ ಬಲವಾದ ವಿಚಾರನೇ ಇರಬೇಕು ಅಲ್ವಾ? ಹಾಗೇನೆಲ್ಲ ರುದ್ರ, ಪ್ಲೀಸ್ ನೀನು ಹೋಗು. ನಾನು ಒಂಟಿಯಾಗಿರಬೇಕು. ಒಂಟಿಯಾಗಿದ್ದರೆ ಮನಸ್ಸಿನ ನೋವು ಹೆಚ್ಚಾಗುತ್ತಂತೆ ಅಣ್ಣ. ನೀನು ಬಾ, ಎಲ್ಲರ ಜೊತೆ ನಗ್ನಗ್ತಾ ಮಾತಾಡ್ಕೊಂಡಿರು. ಆ ದೇವರ ಆಶೀರ್ವಾದ ತಗೋ, ಎಲ್ಲ ತಾನಾಗೆ ಸರಿ ಹೋಗುತ್ತೆ. ಬಾ ಅಣ್ಣ, ಬಾ ಅಂದರೆ ಬರಬೇಕು ಅಷ್ಟೇ. ಬಾ ರುದ್ರ, ಬಾ ಅಣ್ಣ. ಬಿಡು ರುದ್ರ. ಬಾ ರುದ್ರ, ಬಾ. ಅಣ್ಣ, ಅದೆಷ್ಟು ನಾಟಕ ಆಡ್ತೀಯೋ ಆಡು. ಇವತ್ತಿನ ಬಾಯಿ ಹೇಗೆ ಬಿಡಿಸ್ತೀನಿ ನೋಡ್ತಿರು. ನಾಗಮಣಿ ಇಷ್ಟು ದಿನ ಎಲ್ಲಿತ್ತು, ಈಗೆಲ್ಲಿದೆ, ಅದನ್ನು ಏನು ಮಾಡಿದೆ ಅಂತ ಎಲ್ಲ ಸತ್ಯ ನೀ ಹೇಳಲೇಬೇಕು. ಇಲ್ಲ ಅಂದರೆ ಇವತ್ತು ನನ್ನ ಕೈಯಲ್ಲೇ ನಿನ್ನ ಸಾವು. ಶಿವಲಿಂಗ ಮನೆಗೆ ಬಂದಮೇಲೆ ಮನೆಗೆ ಒಂಥರ ವಿಶೇಷವಾದ ಕಳೆ ಬಂತು ಅಂತ ಅನಿಸ್ತಾ ಇದೆ ಅಲ್ವಾ ಅತ್ತೆಮ್ಮ? ಅದಕ್ಕೆ ಅಲ್ವಾ ಈ ಪರಮಾತ್ಮನ್ನ ದೇವರು ಅಂತ ಕರೆಯೋದು. ಸತ್ವವಿಲ್ಲದ ದೇಹಕ್ಕೆ ಜೀವ ಕೊಡೋ ಆತ್ಮ ಕಣೆ ಈ ಪರಮಾತ್ಮ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ.
ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್